ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ನೋಡ್ರಿ, ಇದು 24ನೇ ಜುಲೈ 2025 ಬಂದಿದೆ. ಏನ್ ಹೇಳ್ತಿದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಮೇಲ್ ಅಂಡ್ ಫಿಮೇಲ್ ಇನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಫಾರ್ ದ ಇಯರ್ ಆಫ್ 2024 ಅಂಡ್ 2025. ಸೊ ಇಲ್ಲಿರುವಂತ ಹುದ್ದೆಗಳು ಯಾವ್ದಂದ್ರೆ ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್, ಮಹಿಳೆ ಮತ್ತೆ ಪುರುಷ ಅಭ್ಯರ್ಥಿಗಳು ಎರಡರೂ ಕೂಡ ಇದೆ. Online applications are invited from male and female Indian citizens for filling up of the 3,588 vacancies, 3,406 vacancies for male candidates and 182 vacancies for female candidates for the post of Constable Tradesman Exam 2024-2025 in Border Security Force. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ನೋಡ್ರಿ, ಪುರುಷ ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಕರೆದಿದ್ದಾರೆ. ಭಾರತೀಯ ನಾಗರಿಕರಿಗೆ ಒಟ್ಟು ಎಷ್ಟಪ್ಪ ಅಂದ್ರೆ 3,588 ಹುದ್ದೆಗಳನ್ನ ತುಂಬಿಕೊಳ್ಳೋದಕ್ಕೆ, ಕಾನ್ಸ್ಟೇಬಲ್ ಹುದ್ದೆಗಳನ್ನ ತುಂಬಿಕೊಳ್ಳೋದಕ್ಕೆ. ಅದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ನೋಡ್ರಿ 3,406 ಹುದ್ದೆಗಳಿದ್ರೆ, ಮಹಿಳಾ ಅಭ್ಯರ್ಥಿಗಳಿಗೆ 182 ಹುದ್ದೆಗಳಿವೆ. ಇಲ್ಲಿ ಪೇ ಲೆವೆಲ್ ಅನ್ನ ನಾವು ನೋಡೋದಾದ್ರೆ ಲೆವೆಲ್ 3 ಅಲ್ಲಿ ನಿಮ್ಗೆ ಪೇ ನ ಮಾಡ್ತಾರೆ. ಪ್ರತಿ ತಿಂಗಳು ನಿಮ್ಗೆ ಏನಪ್ಪಾ ಅಂದ್ರೆ 21,700 ರೂಪಾಯಿಂದ 69,100 ವರೆಗೂ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ನಿಮಗೆ ನೋಡ್ರಿ ರೇಷನ್ ಅಲವೆನ್ಸಸ್ ಇರುತ್ತೆ, ಮೆಡಿಕಲ್ ಅಸಿಸ್ಟೆನ್ಸ್ ಇರುತ್ತೆ, ಫ್ರೀ ಅಕೊಮಡೇಷನ್ಸ್ ಇರುತ್ತೆ, ಫ್ರೀ ಲೀವ್ ಪಾಸಸ್ ಕೂಡ ಇರುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಏನ್ BSF ಎಂಪ್ಲಾಯ್ಸ್ ಸಿಗ್ತಾವಲ್ಲ ಆ ಎಲ್ಲಾ ಸೌಲಭ್ಯಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗ್ತವೆ. ಸೊ ಇಲ್ಲಿ ಜೊತೆಗೆ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಿದೆ ಅಂದ್ರೆ ಕ್ಯಾಂಡಿಡೇಟ್ ವಿಲ್ ಅಪ್ಲೈ ಫಾರ್ ದ ಓನ್ಲಿ ಒನ್ ಪೋಸ್ಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದೇ ವೃತ್ತಿ ಅಥವಾ ಒಂದೇ ಪೋಸ್ಟಿಗೆ ನೀವು ಏನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಂತ ಹೇಳ್ತಿದ್ದಾರೆ. State wise and trade wise vacancies are enclosed with advertisement notice. A candidate has to apply against the vacancies allotted to his or her home or domicile state only. ಅಂದ್ರೆ ಏನ್ ಮಾಡಿದ್ರು ಅಂದ್ರೆ ಕೆಳಗಡೆ ಈ ಅಪ್ಲಿಕೇಶನ್ಸ್ ಕೆಳಗಡೆ ಏನ್ ಮಾಡಿದ್ರು ಅಂದ್ರೆ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಕೆಳಗಡೆ ವೇಕೆನ್ಸೀಸ್ ಅನ್ನ ಕೊಟ್ಟಿದ್ದಾರೆ, ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ. ರಾಜ್ಯದ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಅಂತ ಕೊಟ್ಟಿದೆ. ಸೊ ನೀವು ಯಾವ ರಾಜ್ಯದಲ್ಲಿ ಸ್ಥಳೀಯ ನಿವಾಸಿಗಳಾಗಿರ್ತಾರಲ್ಲ ಆ ರಾಜ್ಯಕ್ಕೆ ಮಾತ್ರ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವ್ ಏನ್ ನೋಡ್ತಾ ಹೋಗೋಣ ಅಂದ್ರೆ ನೆಕ್ಸ್ಟ್ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ ಅಂಡ್ ಅಮೌಂಟ್ ಮೋಡ್ ಆಫ್ ಪೇಮೆಂಟ್ ಅನ್ನ ನೋಡ್ತಾ ಹೋಗೋಣ. Candidates belonging to unreserved economically weaker section or OBC category applying for the recruitment posts shall have to be deposit 100 rupees only as examination fees plus 50 rupees plus GST only as service charges levied by the common service center through following mode of payment. ಅಂದ್ರೆ ನೀವು ಇಲ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಸೇರಿದ್ರಿ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿಗೆ ಸೇರಿದ್ರಿ, OBC ಅಭ್ಯರ್ಥಿಗಳಾಗಿದ್ರೆ ನೀವೇನ್ ಮಾಡ್ಬೇಕಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ ನಿಮ್ಗೆ 100 ರೂಪಾಯಿನ ತೆಗೆದುಕೊಳ್ತಾರೆ. ಜೊತೆಗೆ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ ಅಂತ ಹೇಳಿ 50 ರೂಪಾಯಿ ತೆಗೆದುಕೊಳ್ತಾರೆ. ಜೊತೆಗೆ 18% GST ಕೂಡ ಇಲ್ಲಿ ನಿಮ್ಗೆ ಹಾಕ್ತಾರೆ. ಅದನ್ನ ನೀವೇನ್ ಮಾಡ್ಬೋದು ಅಂದ್ರೆ ನೆಟ್ ಬ್ಯಾಂಕಿಂಗ್ ಮೂಲಕ ಆದ್ರೂ ಪೇ ಮಾಡ್ಬೋದು, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಆದ್ರೂ ಪೇ ಮಾಡ್ಬೋದು, ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಮೂಲಕ ಆದ್ರೂ ನೀವು ಪೇ ಅನ್ನ ಮಾಡಬಹುದು. ಜೊತೆಗೆ ನೋಡ್ರಿ ಕ್ಯಾಂಡಿಡೇಟ್ಸ್, ವುಮೆನ್ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್, BSS ಸರ್ವಿಂಗ್ ಪರ್ಸನಲ್ ಅಂಡ್ ಎಕ್ಸ್ ಸರ್ವಿಸ್ men are exempted from payment of application fees. Payment of examination fees. ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಅನ್ನು ಏನ್ ಮಾಡಿದ್ದಾರೆ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತೆ SC/ST ಅಭ್ಯರ್ಥಿಗಳಿಗೆ, ಜೊತೆಗೆ ನೋಡ್ರಿ ಯಾರೆಲ್ಲ BSF ಪರ್ಸನಲ್ ಇದ್ರಿ ಅವರಿಗೆ, ಜೊತೆಗೆ ಏನಪ್ಪಾ ಅಂದ್ರೆ ಮಾಜಿ ಅಭ್ಯರ್ಥಿಗಳಿಗೆ ಏನ್ ಮಾಡಿದಾರೆ ಅಂದ್ರೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಪೇಮೆಂಟ್ ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಮೂಲಕ ಮಾತ್ರ ಎಕ್ಸೆಪ್ಟೇಷನ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನ ಕೊಟ್ಟಿದ್ದಾರೆ, ಯಾರೆಲ್ಲ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ರಾಜ್ಯದ ರಿಕ್ರೂಟ್ಮೆಂಟ್ ಏಜೆನ್ಸಿ ನಾವ್ ಇಲ್ಲಿ ನೋಡೋದಾದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ, ಲಕ್ಷದ್ವೀಪ್ ಎಲ್ಲದಕ್ಕೂ ಸೇರಿ ಏನಪ್ಪಾ ಅಂದ್ರೆ ಫ್ರಂಟಿಯರ್ ಹೆಡ್ ಕ್ವಾರ್ಟರ್ ಸ್ಪೆಷಲ್ OPS BSF ಅಟ್ ಬೆಂಗಳೂರು ಇವರು ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋತಾರೆ. ಸೊ ಇವ್ರ ಅಡ್ರೆಸ್ ಬಂದು ಫ್ರಂಟಿಯರ್ ಹೆಡ್ ಕ್ವಾರ್ಟರ್ ಅಟ್ ಬೆಂಗಳೂರು, ಏರ್ಫೋರ್ಸ್ ಸ್ಟೇಷನ್ ಯಲಹಂಕ, ಬೆಂಗಳೂರು, ಇಲ್ಲಿ ಇವ್ರದ್ದು ಅಡ್ರೆಸ್ ಇರುತ್ತೆ. ಸೊ ಹಾಗಾದ್ರೆ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಅನ್ನ ನೋಡೋದಾದ್ರೆ ನೋಡ್ರಿ ವಯೋಮಿತಿಯನ್ನ ನೋಡೋದಾದ್ರೆ ಬಿಟ್ವೀನ್ 18 to 25 years ಆಸ್ ಇನ್ ದ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಫೀಸ್. ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 23 ಆಗಸ್ಟ್ 2025 ಇದೆ. ರಿಲ್ಯಾಕ್ಸಬಲ್ ಇನ್ ರೆಸ್ಪೆಕ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು SC/ST, OBC ಅಂಡ್ ಅದರ್ ಸ್ಪೆಷಲ್ ಕ್ಯಾಟಗರೀಸ್ ಆಫ್ ಪರ್ಸನಲ್ ಇನ್ ಅಕಾರ್ಡೆನ್ಸ್ ವಿತ್ ಇನ್ಸ್ಟ್ರಕ್ಷನ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂದ್ರೆ 18 ರಿಂದ 25 ವರ್ಷ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆಯನ್ನು ಕೂಡ ಮಾಡಿದ್ದಾರೆ.
18ರಿಂದ 25 ವರ್ಷ ಏನಪ್ಪಾ ಅಂದ್ರೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ಸ್ ಯಾವಾಗಿದೆ ಅಂದ್ರೆ 23ನೇ ಆಗಸ್ಟ್ 2025 ಕನ್ಸಿಡರ್ ಮಾಡಿ ನಿಮ್ದು ಮಿನಿಮಮ್ 18 ವರ್ಷ ಆಗಿರ್ಬೇಕು, ಮ್ಯಾಕ್ಸಿಮಮ್ 25 ವರ್ಷ ಮೀರಿರಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ SC/ST ಕ್ಯಾಂಡಿಡೇಟ್ ಏನ್ ಮಾಡಿದ್ರೆ ಅಂದ್ರೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಆಮೇಲೆ OBC ಅಭ್ಯರ್ಥಿಗಳಿಗೆ ಏನ್ ಮಾಡಿದ್ರೆ ಅಂದ್ರೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ನೋಡೋಣ ಅಂದ್ರೆ ವಿದ್ಯಾರ್ಹತೆಯನ್ನ ನೋಡ್ತಾ ಹೋಗೋಣ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ರಿ 3 ತರನಾಗಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ. ಫಸ್ಟ್ ಏನಪ್ಪಾ ಅಂದ್ರೆ ಫಾರ್ ದ ಟ್ರೇಡ್ಸ್ ಆಫ್ ಕಾನ್ಸ್ಟೇಬಲ್, ಪೇಂಟರ್, ಪ್ಲಂಬರ್, ಕಾರ್ಪೆಂಟರ್, ಎಲೆಕ್ಟ್ರಿಷಿಯನ್ಸ್, ಪಂಪ್ ಆಪರೇಟರ್ ಅಂಡ್ ಅಪ್ಸ್ ಹೋಲ್ಸ್ಟರ್, ಇಲ್ಲಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಚೇಂಜ್ ಇದೆ. ಇಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ ಇಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಈ ಒಂದು ವೃತ್ತಿಗಳಿಗೆ ಯಾವ್ದಂದ್ರೆ ಕಾರ್ಪೆಂಟರ್, ಪ್ಲಂಬರ್, ಪೇಂಟರ್, ಎಲೆಕ್ಟ್ರಿಷಿಯನ್, ಪಂಪ್ ಆಪರೇಟರ್, ಅಪ್ ಹೋಲ್ಸ್ಟರ್, ಈ ಹುದ್ದೆಗಳಿಗೆ ಏನಿರ್ಬೇಕಪ್ಪ ಅಂತಂದ್ರೆ ಮಿನಿಮಮ್ ನೋಡ್ರಿ ಮ್ಯಾಟ್ರಿಕ್ಯುಲೇಷನ್ಸ್ ಆಗಿರ್ಬೇಕು. ಜೊತೆಗೆ 2 ವರ್ಷ ಏನಪ್ಪಾ ಅಂದ್ರೆ ITI ಸರ್ಟಿಫಿಕೇಟ್ ಅನ್ನ ಪಡೆದಿರ್ಬೇಕು, ಅಥವಾ 2 ವರ್ಷ ನೀವು ITI ಅನ್ನ ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಕಾರ್ಪೆಂಟರ್ ಹುದ್ದೆಗಳಿಗೆ ಹಾಕ್ತಾರೆ ಅಂದ್ರೆ ಕಾರ್ಪೆಂಟರ್ ಕೋರ್ಸ್ ಅನ್ನ ಮಾಡಿರ್ಬೇಕು, ಪ್ಲಂಬರ್ ಗೆ ಹಾಕ್ತಾರೆ ಅಂದ್ರೆ ಪ್ಲಂಬರ್ ಕೋರ್ಸ್ ಅನ್ನ ಮಾಡಿರ್ಬೇಕು, ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತೀನಿ ಅಂದ್ರೆ ಎಲೆಕ್ಟ್ರಿಷಿಯನ್ ಟ್ರೇಡ್ ಅಲ್ಲಿ ನೀವ್ ಏನ್ ಮಾಡಿರ್ಬೇಕಂದ್ರೆ ITI ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಅಥವಾ 1 ವರ್ಷ ನ್ಯಾಷನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೊಡುವಂತ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೊಡುವಂತ 1 ಇಯರ್ ವೊಕೇಶನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಆದ್ರೂ ನಿಮ್ ಕಡೆ ಇರಬೇಕು. ಮಿನಿಮಮ್ ಏನಾಗಿರ್ಬೇಕ್ರಿ SSLC ಆಗಿರ್ಬೇಕು. ಜೊತೆಗೆ 2 ವರ್ಷ ITI ಅನ್ನ ಆ ಪರ್ಟಿಕ್ಯುಲರ್ ವೃತ್ತಿಯಲ್ಲಿ ನೀವು ಮುಗಿಸಿರ್ಬೇಕು, ಅಥವಾ 1 ವರ್ಷ ಏನು ವೊಕೇಶನಲ್ ಸರ್ಟಿಫಿಕೇಟ್ ಸಿಗುತ್ತಲ್ಲ ಅದನ್ನಾದ್ರೂ ನೀವು ಆ ಒಂದು ವೃತ್ತಿಯಲ್ಲಿ ಪಡೆದುಕೊಂಡಿರ್ಬೇಕು ಅಂತ ಹೇಳ್ತಿದ್ದಾರೆ. ಯಾವೆಲ್ಲ ಹುದ್ದೆಗಳಿಗೆ ಅಂದ್ರೆ ಕಾರ್ಪೆಂಟರ್, ಪ್ಲಂಬರ್, ಪೇಂಟರ್, ಎಲೆಕ್ಟ್ರಿಷಿಯನ್ಸ್, ಪಂಪ್ ಆಪರೇಟರ್, ಅಪ್ ಹೋಲ್ಸ್ಟರ್, ಈ ಹುದ್ದೆಗಳಿಗೆ ಏನ್ ಮಾಡಿರ್ಬೇಕಂದ್ರೆ ನೀವು ಈ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ನೋಡ್ರಿ ಬೇರೆ ವೃತ್ತಿಗಳಿಗೆ ನೋಡೋದಾದ್ರೆ ಫಾರ್ ಟ್ರೇಡ್ಸ್ ಆಫ್ ಕಾನ್ಸ್ಟೇಬಲ್, ಕಾಬ್ಲರ್, ಕಾನ್ಸ್ಟೇಬಲ್ ಟೇಲರ್, ವಾಷರ್ಮ್ಯಾನ್, ಬಾರ್ಬರ್, ಸ್ವೀಪರ್ ಅಂಡ್ ಕಾನ್ಸ್ಟೇಬಲ್ ಸೈಸಿ ಕೋಜಿ, ಈ ಹುದ್ದೆಗಳಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಏನಿರ್ಬೇಕಂದ್ರೆ ನೋಡ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್, ಕಾಬ್ಲರ್ ಅಂದ್ರೆ ಚಪ್ಪಲಿ ಹೊಲಿಯೋ ಅಂತ ಹೇಳ್ತೀವಿ, ಟೇಲರ್, ವಾಷರ್ಮ್ಯಾನ್, ಬಾರ್ಬರ್ ಅಂದ್ರೆ ಕಟಿಂಗ್ ಮಾಡೋ, ಸ್ವೀಪರ್ ಅಂದ್ರೆ ನೆಲ ಒರೆಸೋರು, ಈ ಒಂದು ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಮಿನಿಮಮ್ ನಿಮಗೆ SSLC ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಯಾವುದೇ ತರನಂತ ಅಡಿಷನಲ್ ಕ್ವಾಲಿಫಿಕೇಶನ್ಸ್ ಅನ್ನ ಕೇಳ್ತಾ ಇಲ್ಲ, ಬದಲಾಗಿ ಏನ್ ಹೇಳ್ತಿದ್ರೆ ಅಂದ್ರೆ ಆ ವೃತ್ತಿಯಲ್ಲಿ ನಿಮಗೆ ಪ್ರೊಫಿಷಿಯನ್ಸ್ ಇರ್ಬೇಕು, ಅಥವಾ ಅದರಲ್ಲಿ ನಿಮ್ಗೆ ಏನಂದ್ರೆ ಎಕ್ಸ್ಪರ್ಟೈಸ್ ಇರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ 3ನೇದೇನಂದ್ರೆ ಆ ಒಂದು ವೃತ್ತಿ ಪರೀಕ್ಷೆನ ತೆಗೆದುಕೊಂಡಾಗ ಆ ವೃತ್ತಿ ಪರೀಕ್ಷೆನ ನೀವು ಪಾಸ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಟೇಲರ್ಗೆ ವೃತ್ತಿ ಪರೀಕ್ಷೆ ತೆಗೆದುಕೊಂಡಾಗ ಟೇಲರ್ ಏನ್ ಮಾಡ್ಬೇಕಂದ್ರೆ ಬಟ್ಟೆ ಕಟ್ ಮಾಡ್ಬೇಕು, ಅದನ್ನ ಯೂನಿಫಾರ್ಮ್ ಹೊಲಿಬೇಕು, ಸ್ಟಿಚಿಂಗ್ ಅನ್ನ ಮಾಡ್ಬೇಕು. ಈ ಒಂದು ವೃತ್ತಿ ಪರೀಕ್ಷೆನ ಪಾಸ್ ಆದ್ರೆ ಮಾತ್ರ ಅವ್ರಿಗೆ ಏನ್ ಮಾಡ್ತಾರೆ ಹುದ್ದೆಗಳನ್ನ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಪೋಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಫಾರ್ ದ ಟ್ರೇಡ್ಸ್ ಆಫ್ ಕಾನ್ಸ್ಟೇಬಲ್, ಕುಕ್, ವಾಟರ್ ಕ್ಯಾರಿಯರ್ ಮತ್ತೆ ವೇಟರ್, ಇಲ್ಲಿ ಏನಿರ್ಬೇಕಪ್ಪ ಅಂದ್ರೆ matriculations are equivalent from recognized board, national skills qualifications framework level 1 course in food production or kitchen from national skill development corporations or from the institute recognized by national skill development corporations. So ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕಂದ್ರೆ ಕಾನ್ಸ್ಟೇಬಲ್, ಕುಕ್, ವಾಟರ್ ಕ್ಯಾರಿಯರ್ ಅಥವಾ ವೇಟರ್ ಹುದ್ದೆಗಳಿಗೆ ಫಸ್ಟ್ SSLC ಪಾಸ್ ಆಗಿರ್ಬೇಕು. ಜೊತೆಗೆ ನೋಡ್ರಿ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಶನ್ಸ್ ಫ್ರೇಮ್ವರ್ಕ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಒಂದು ಕೋರ್ಸ್ ಅನ್ನ ಮಾಡಿದ್ದಾರೆ, ಎಸ್ಪೆಷಲಿ ಯಾವ್ದಂದ್ರೆ ಫುಡ್ ಪ್ರೊಡಕ್ಷನ್ ಅಥವಾ ಕಿಚನ್ ಅಂತ ಹೇಳಿ ಒಂದು ಕೋರ್ಸ್ ಅನ್ನ ಮಾಡಿದ್ದಾರೆ. ಅಲ್ಲಿಂದ ನೀವ್ ಏನ್ ಮಾಡಿರ್ಬೇಕಂದ್ರೆ ಸರ್ಟಿಫಿಕೇಟ್ ಅನ್ನ ಪಡೆದಿರ್ಬೇಕಂತ ಹೇಳ್ತಿದ್ದಾರೆ, ಅಥವಾ ಅಲ್ಲಿ ಕೋರ್ಸ್ ಅನ್ನ ಮುಗಿಸಿರ್ಬೇಕಂತ ಹೇಳ್ತಿದ್ದಾರೆ. ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಿಷ್ಟೇನಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ನೋಡೋದಾದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಫಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ, ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಆಮೇಲೆ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಫಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ನಾವು ಇಲ್ಲಿ ನೋಡೋದಾದ್ರೆ ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ನೋಡ್ರಿ ಪುರುಷ ಅಭ್ಯರ್ಥಿಗಳ ಹೈಟ್ ಎಷ್ಟು ಇರ್ಬೇಕಂದ್ರೆ ಮಿನಿಮಮ್ 165 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ ಎಷ್ಟು ಇರ್ಬೇಕಂದ್ರೆ 75ರಿಂದ 80 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಅದೇ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಇರ್ಬೇಕಂದ್ರೆ 155 ಸೆಂಟಿಮೀಟರ್ ಇರ್ಬೇಕಂತ ಹೇಳ್ತಿದ್ದಾರೆ. ಸೊ ಮೆಥಡ್ಸ್ ಆಫ್ ಸೆಲೆಕ್ಷನ್ಸ್ ಅನ್ನ ನಾವು ನೋಡೋದಾದ್ರೆ ಫಸ್ಟ್ ಏನಿರುತ್ತೆ ಅಂದ್ರೆ ನಿಮ್ಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಥವಾ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದೈಹಿಕ ಸಾಮರ್ಥ್ಯ ಪರೀಕ್ಷೆನ ಯಾವ ತರನಾಗಿ ನಡೆಸ್ತಾರೆ ಅಂದ್ರೆ ನೋಡ್ರಿ ಫಸ್ಟ್ ಫೇಸ್ ಎಕ್ಸಾಮಿನೇಷನ್ ದಟ್ ಈಸ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆರ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಅಟ್ ದ ಸೆಲೆಕ್ಟೆಡ್ ಎಕ್ಸಾಮಿನೇಷನ್ ಸೆಂಟರ್ಸ್ ಥ್ರೂ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸ್ ಟೆಕ್ನಾಲಜಿ, ಡಿಜಿಟಲ್ machine and based PST and CCTV recording of entire processing of physical efficiency or physical standard test, and candidates will be communicated through email or email address or SMS for downloading the call letter for online. ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನು ಏನ್ ಮಾಡ್ತಾರೆ ಅಂದ್ರೆ
ಸೆಲೆಕ್ಟೆಡ್ ಎಕ್ಸಾಮಿನೇಷನ್ ಸೆಂಟರ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಕರ್ನಾಟಕ ಬಂದ್ರೆ ಯಲಹಂಕ ಅಂತ ಏನಿದೆಯಲ್ಲ ಅಂತ ಎಕ್ಸಾಮಿನೇಷನ್ ಸೆಂಟರ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ಮಾಡ್ತಾರೆ. ಇನ್ನ ಕಂಪ್ಲೀಟ್ ನೋಡ್ರಿ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟೆಕ್ನಾಲಜಿ ಮೂಲಕ ಮಾಡ್ತಾರೆ. ಜೊತೆಗೆ ಇದನ್ನ ಕಂಪ್ಲೀಟ್ಲಿ ಸಿಸಿಟಿವಿ ರೆಕಾರ್ಡಿಂಗ್ ಅನ್ನ ಮಾಡಿರ್ತಾರೆ. ಸೊ ಯಾರೆಲ್ಲ ಕ್ವಾಲಿಫೈ ಆಗ್ತಾರಲ್ಲ ಅವರಿಗೆ SMS ಮತ್ತೆ ಮೇಲ್ ಅಡ್ರೆಸ್ ಮೂಲಕ ನಿಮ್ಗೆ ಪಾಸ್ ಆಗಿದ್ದನ್ನ ಏನ್ ಮಾಡ್ತಾರೆ ಅಂದ್ರೆ ನೀವು ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ಸ್ ಕ್ವಾಲಿಫಿಕೇಶನ್ಸ್ ಆಗಿದ್ದನ್ನ ತಿಳಿಸ್ತಾ ಹೋಗ್ತಾರೆ. ಅದಾದ್ಮೇಲೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನಿರುತ್ತೆ ಅಂದ್ರೆ ನೋಡ್ರಿ ಪುರುಷ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ 5 ಕಿಲೋಮೀಟರ್ ಓಟವನ್ನ ಓಡಬೇಕು, ಅದು ಕೂಡ 24 ನಿಮಿಷಗಳಲ್ಲಿ. ಮಹಿಳಾ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ 1600 ಮೀಟರ್ ಓಟವನ್ನ ಓಡಬೇಕು 8 ನಿಮಿಷ 30 ಸೆಕೆಂಡ್ಗಳಲ್ಲಿ. ಇದಾದ್ಮೇಲೆ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ ಸೆಕೆಂಡ್ ಫೇಸ್ ಆಫ್ ಎಕ್ಸಾಮಿನೇಷನ್ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಸೊ ರಿಟರ್ನ್ ಎಕ್ಸಾಮಿನೇಷನ್ ನೋಡ್ರಿ ಎರಡೇ ಭಾಷೆಯಲ್ಲಿ ಇರುತ್ತೆ, ಒಂದು ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ. ಯಾವುದೇ ತರನಾಗಿ ಕನ್ನಡದಲ್ಲಿ ಕ್ವಶನ್ ಪೇಪರ್ ಇರುತ್ತೆ ಅಂದ್ರೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಲ್ಲ. ಕ್ವಶನ್ ಪೇಪರ್ ಅನ್ನ ಅವರು ಕೇವಲ 2 ಭಾಷೆಗಳಲ್ಲಿ ಮಾತ್ರ ಸೆಟ್ ಮಾಡ್ತಾರೆ, ಒಂದು ಇಂಗ್ಲಿಷ್ ಮತ್ತೆ ಇನ್ನೊಂದು ಕನ್ನಡ ಭಾಷೆಯಲ್ಲಿ ಅವರು ಸೆಟ್ ಮಾಡ್ತಾರೆ. ನೋಡ್ರಿ ಯಾರೆಲ್ಲ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಗೆ ಕರೀತಾರೆ. ರಿಟರ್ನ್ ಎಕ್ಸಾಮಿನೇಷನ್ ಏನಿರ್ಬಹುದು ಅಂದ್ರೆ OMR ಬೇಸ್ಡ್ ಆದ್ರೂ ಇರಬಹುದು ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಆದ್ರೂ ಇರಬಹುದು. ಸೊ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ 100 ಅಂಕಗಳಿರುತ್ತೆ. ಇಲ್ಲಿ ಕ್ವಾಲಿಫೈಯಿಂಗ್ ಅಂತ ನೋಡೋದಾದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿ ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರು ಏನ್ ಮಾಡ್ಬೇಕಂದ್ರೆ 35% ಅಂಕಗಳು ಅಥವಾ 35 ಅಂಕಗಳನ್ನು ತೆಗೆದುಕೊಳ್ಬೇಕು. SC ST ಮತ್ತೆ OBC ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ 33 ಅಂಕಗಳನ್ನ ತೆಗೆದುಕೊಳ್ಬೇಕು. ಹಾಗಾದ್ರೆ ಎಕ್ಸಾಮಿನೇಷನ್ಸ್ ಅಲ್ಲಿ ಏನಿರುತ್ತೆ ಅಂತ ನೋಡೋದಾದ್ರೆ ನೋಡ್ರಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಈ ತರನಾಗಿದೆ. ಒಟ್ಟು 100 ಕ್ವಶನ್ಸ್ ಗಳನ್ನ ಕೇಳ್ತಾರೆ 200 ಅಂಕಗಳಿಗೆ. 100 ಕ್ವಶನ್ಸ್ ಕೇಳ್ತಾರೆ 100 ಅಂಕಗಳಿಗೆ. 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದೇದು ಯಾವ್ದಪ್ಪ ಅಂದ್ರೆ ಜನರಲ್ ಅವೇರ್ನೆಸ್ ಆರ್ ಜನರಲ್ ನಾಲೆಜ್ ಆಫ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಅಂಡ್ ಎಬಿಲಿಟಿ ಟು ಅಬ್ಸರ್ವ್ ಅಂಡ್ ಡಿಸ್ಟಿಂಗ್ವಿಶ್ಡ್ ಪ್ಯಾಟರ್ನ್ಸ್, ಬೇಸಿಕ್ ನಾಲೆಜ್ ಆಫ್ ದ ಕ್ಯಾಂಡಿಡೇಟ್ಸ್ ಇನ್ ಇಂಗ್ಲಿಷ್ ಆರ್ ಹಿಂದಿ. ನೋಡ್ರಿ 4 ಸಬ್ಜೆಕ್ಟ್ ಗಳಿರುತ್ತೆ. 4 ಸಬ್ಜೆಕ್ಟ್ ಗಳ ಮೇಲೆ ನಿಮ್ಗೆ 25 ಕ್ವಶನ್ಸ್ ಗಳನ್ನ ಕೇಳ್ತಾರೆ 25 ಅಂಕಗಳಿಗೆ. ಟೋಟಲ್ 100 ಪ್ರಶ್ನೆಗಳನ್ನ ಕೇಳ್ತಾರೆ 100 ಅಂಕಗಳಿಗೆ. 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಸೊ ಕ್ವಶನ್ ಪೇಪರ್ ಏನಿರುತ್ತೆ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಆಲ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಫಿಲ್ ದ ಅಂಡ್ ಶೇರ್ ದ ನೇಮ್, ರೋಲ್ ನಂಬರ್, ಡೇಟ್ ಆಫ್ ಬರ್ತ್, ಲ್ಯಾಂಗ್ವೇಜ್, ಪೋಸ್ಟ್, ಟ್ರೇಡ್ ಕ್ಯಾಟಗರಿ ಇನ್ ದ ಕಂಪ್ಯೂಟರ್ ಡ್ಯೂರಿಂಗ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್. ಅಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಯಾವ ವೃತ್ತಿಗೆ ನೀವು ಎಕ್ಸಾಮಿನೇಷನ್ಸ್ ಬರೀತೀರಿ ಅನ್ನೋದನ್ನ ಅಲ್ಲಿ ಹೇಳ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಥರ್ಡ್ ಫೇಸ್ ಏನಿರುತ್ತಪ್ಪ ಅಂದ್ರೆ ಸಿಲೆಬಸ್. ನೋಡ್ರಿ ಇದೇನಿರುತ್ತಪ್ಪ ಅಂದ್ರೆ ಸಿಲೆಬಸ್ 10th ಪಾಸ್ ಕ್ಯಾಂಡಿಡೇಟ್ ಏನ್ ಸಿಲೆಬಸ್ ಇರುತ್ತಲ್ಲ ಅದೇ ಸಿಲೆಬಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಡಾಕ್ಯುಮೆಂಟೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆದ್ಮೇಲೆ ನಿಮ್ಗೆ ಟ್ರೇಡ್ ಟೆಸ್ಟ್ ಇರುತ್ತೆ. ಟ್ರೇಡ್ ಟೆಸ್ಟ್ ನೋಡ್ರಿ ಯಾರ್ಯಾರಿಗೆ ಇರುತ್ತೆ ಅಂದ್ರೆ ಫಸ್ಟ್ ಕಾರ್ಪೆಂಟರ್, ಪ್ಲಂಬರ್, ಪೇಂಟರ್, ಎಲೆಕ್ಟ್ರಿಷಿಯನ್ಸ್, ಪಂಪ್ ಆಪರೇಟರ್ ಮತ್ತೆ ಅಪೋಲ್ ಸ್ಟಾರ್ ಇವ್ರಿಗೆ ಏನಪ್ಪಾ ಅಂದ್ರೆ ಯಾವುದೇ ತರನಂತ ಟ್ರೇಡ್ ಟೆಸ್ಟ್ ಇರೋದಿಲ್ಲ. ಬದಲಾಗಿ ನೆಕ್ಸ್ಟ್ ನೋಡ್ರಿ ಕಾಬ್ಲರ್ ಗೆ ಏನಿರುತ್ತಪ್ಪ ಅಂದ್ರೆ ನೀವು ಶೂ ಅನ್ನ ಪಾಲಿಶ್ ಮಾಡ್ಬೇಕು, ಆಮೇಲೆ ಲೆದರ್ ಅನ್ನ ಕಟ್ ಮಾಡ್ಬೇಕು, ಮತ್ತೆ ಹರಿದೋಗಿರುವ ಶೂಸ್ ಅನ್ನ ನೀವು ಏನ ಮಾಡ್ಬೇಕಂದ್ರೆ ಸ್ಟಿಚ್ ಮಾಡ್ಬೇಕು, ರಿಪೇರಿ ಮಾಡ್ಬೇಕಂತ ಹೇಳ್ತಾರೆ. ಟೈಲರಿಂಗ್ ವೃತ್ತಿ ಪರೀಕ್ಷೆ ಏನಿರುತ್ತೆ ಅಂದ್ರೆ ಅಲ್ಲಿ ಜನರ ಮೆಜರ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು, ಕ್ಲಾತ್ ಅನ್ನ ಕಟ್ ಮಾಡ್ಬೇಕು, ಮತ್ತೆ ಅದನ್ನ ಯೂನಿಫಾರ್ಮ್ ಅನ್ನ ಸ್ಟಿಚ್ ಮಾಡ್ಬೇಕು. ವಾಷರ್ ಮ್ಯಾನಿಗೆ ಏನಿರುತ್ತಪ್ಪ ಅಂದ್ರೆ ಬಟ್ಟೆಗಳನ್ನ ತೊಳಿಬೇಕು, ಅವುಗಳನ್ನ ಐರನ್ ಮಾಡ್ಬೇಕು, ನೀಟಾಗಿ ಏನ್ ಮಾಡ್ಬೇಕಂದ್ರೆ ಯೂನಿಫಾರ್ಮ್ ಅನ್ನ ಮಡಿಚಿಡ್ಬೇಕು. ಇದು ವಾಷರ್ ಮ್ಯಾನಿಗೆ ಇರುತ್ತೆ. ಬಾರ್ಬರಿಂಗ್ ಏನಂದ್ರೆ ಹೇರ್ ಕಟ್ ಮಾಡೋದು, ಶೇವ್ ಮಾಡೋದು. ಅಂದ್ರೆ ಯಾರು ಕಟಿಂಗ್ ಮಾಡೋರು ಇರ್ತಲ್ಲ ಅವ್ರಿಗೆ ಹೇರ್ ಕಟ್ ಮಾಡೋದು, ಶೇವಿಂಗ್ ಅನ್ನ ವೃತ್ತಿ ಪರೀಕ್ಷೆನ ಮಾಡ್ತಾರೆ. ಸ್ವೀಪರ್ಗೆ ಏನಂದ್ರೆ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಅನ್ನ ಕ್ಲೀನ್ ಮಾಡೋದನ್ನ ವೃತ್ತಿ ಪರೀಕ್ಷೆ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ ಕೋಜಿ ಅಥವಾ ಸೈಸಿಗೆ ಏನಿರುತ್ತೆ ಅಂದ್ರೆ ಫುಟ್ ಪ್ರಿಂಟ್ ಟ್ರ್ಯಾಕ್ ಅನ್ನ ಮಾಡೋದನ್ನ ವೃತ್ತಿ ಪರೀಕ್ಷೆ ಇರುತ್ತೆ. ಆಮೇಲೆ ಕುಕ್ಕು, ವಾಟರ್ ಕ್ಯಾರಿಯರ್ ಮತ್ತೆ ವೇಟರ್ ಯಾವುದೇ ತರನಾದ ವೃತ್ತಿ ಪರೀಕ್ಷೆ ಇರೋದಿಲ್ಲ. ಇದಾದ್ಮೇಲೆ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಕೂಡ ನಿಮ್ಗೆ ಇರುತ್ತೆ. ಇದಾದ್ಮೇಲೆ ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಹಾಗಾದ್ರೆ ಅಪ್ಲಿಕೇಶನ್ಸ್ ಅನ್ನ ಯಾವ ತರನ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ಸ್ ಬೈ ದ ಕ್ಯಾಂಡಿಡೇಟ್ ಮಸ್ಟ್ ಬಿ ಸಬ್ಮಿಟೆಡ್ ಥ್ರೂ ಆನ್ಲೈನ್ ಮೋಡ್ ಓನ್ಲಿ. ನೋ ಅದರ್ ಮೋಡ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಸ್ ವಿಲ್ ಬಿ accepted. The facility for submission of online application will be opened on BSF website, that is https://rectt.bsf.go.in. ಅದು ಕೂಡ ಯಾವಾಗ ಅಂದ್ರೆ 25/7/2025 ರಿಂದ 23/8/2025 ರವರೆಗೆ. ನೋಡ್ರಿ ಅಪ್ಲಿಕೇಶನ್ಸ್ ಅನ್ನ ಆನ್ಲೈನ್ ಅಲ್ಲೇ ಹಾಕ್ಬೇಕು. ಅದು ಕೂಡ 25/7/2025 ರಿಂದ 23/8/2025 ರವರೆಗೂ. ಅದು ಕೂಡ BSL ಅಫಿಷಿಯಲ್ ವೆಬ್ಸೈಟ್ ಆದಂತ https://rectt.bsf.go.in ಮೂಲಕ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಮಾಡಿದ್ರೆ ಅಂದ್ರೆ ವೇಕೆನ್ಸೀಸ್ ಅನ್ನ ಕೊಟ್ಟಿದ್ರೆ ಆ ವೇಕೆನ್ಸಿಯನ್ನು ಕೂಡ ಒಂದ್ಸರಿ
ನೋಡ್ಕೊಳ್ಳಿ. ಇದು ಏನಪ್ಪಾ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಕರೆದಿರುವಂತ ಕಾನ್ಸ್ಟೇಬಲ್ ಟ್ರೇಡ್ಸ್ಮೆನ್ ರಿಕ್ರೂಟ್ಮೆಂಟ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ನೋಡಾಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.